ಪ್ರೀತಿ ಮತ್ತು ಸಮಯ. ಒಂದಾನೊಂದು ಕಾಲದಲ್ಲಿ ಒಂದು ದ್ವೀಪದಲ್ಲಿ ಅಲ್ಲಿ ಎಲ್ಲ ಭಾವನೆಗಳು ವಾಸಿಸುತ್ತಿತ್ತು. ಸಂತೋಷ, ನಿಸ್ಸಾರತೆ, ದುಃಖ, ಜ್ಞಾನ ಮತ್ತು ಪ್ರೀತಿ. ಒಂದು ದಿನ ಭಾವನೆಗಳಿಗೆ ಯಾರೋ ಹೀಗೆ ಘೋಷಿಸ್ತಾರೆ, ದ್ವೀಪ ಮುಳುಗಿ ಹೋಗುತ್ತೆ ಎಂದು. ಆದ್ದರಿಂದ ಎಲ್ಲರೂ ದೋಣಿಯನ್ನು ಕಟ್ಕೊಂಡು ಹೊರಟರು, ಕೇವಲ ಒಂದು ಪ್ರೀತಿನ ಬಿಟ್ಟು. ಪ್ರೀತಿ ಮಾತ್ರ ಅಲ್ಲೇ ಉಳಿದಿತ್ತು. ಪ್ರೀತಿ ಕೊನೆಯ ಸಮಯದವರೆಗೂ ಅಲ್ಲೇ ಇರುತ್ತೆ. ದ್ವೀಪ ಇನ್ನೇನು ಮುಳುಗುತ್ತಿದೆ ಅಂದಾಗ ಪ್ರೀತಿ ಎಲ್ಲರನ್ನೂ ಸಹಾಯ ಕೇಳಕ್ಕೆ ಶುರು ಮಾಡುತ್ತೆ. ಶ್ರೀಮಂತ ಒಂದು ಆಡಂಬರ ದೋಣಿಲಿ ಹೋಗ್ತಿತ್ತು. ಶ್ರೀಮಂತ, ನನ್ನ ನಿನ್ನೊಂದಿಗೆ ಕರ್ಕೊಂಡು ಹೋಗ್ತೀಯಾ? ಶ್ರೀಮಂತ ಹೇಳ್ದ, ಇಲ್ಲ, ಆಗೋದಿಲ್ಲ. ನನ್ನ ದೋಣಿಲಿ ತುಂಬಾ ಚಿನ್ನ ಬೆಳ್ಳಿ ಇದೆ, ನಿನಗೆ ಇಲ್ಲಿ ಜಾಗ ಇಲ್ಲ. ಪ್ರೀತಿ ನಿಸ್ಸಾರತೆನ ಕೇಳೋಕೆ ನಿರ್ಧರಿಸಿತು. ಅದು ಸಹ ಸುಂದರವಾದ ಇನ್ನೊಂದು ದೋಣಿಲಿ ಹೋಗ್ತಿತ್ತು. ನಿಸ್ಸಾರತೆ, ದಯವಿಟ್ಟು ಸಹಾಯ ಮಾಡು, ನಾನು ನಿನಗೆ ಸಹಾಯ ಮಾಡಲಾರೆ. ಪ್ರೀತಿ, ನೀನು ಒದ್ದೆ ಆಗಿದ್ಯಾ, ನೀನು ನನ್ನ ದೋಣಿನ ಹಾಳು ಮಾಡ್ತೀಯಾ ಅಂತ ಹೇಳುತ್ತೆ. ದುಃಖನೂ ಹೊರಟೋಗುತ್ತೆ. ದುಃಖ, ದಯವಿಟ್ಟು ನಿನ್ನೊಂದಿಗೆ ಕರ್ಕೊಂಡು ಹೋಗು. ಓ ಪ್ರೀತಿ, ಕ್ಷಮಿಸು, ನಾನು ನನ್ನ ದುಃಖದಲ್ಲೇ ಇರಬೇಕು, ನಿನ್ನ ಕರ್ಕೊಂಡು ಹೋಗಲಾರೆ. ಸಂತೋಷನೂ ಹೊರಟೋಗ್ತಿರುತ್ತೆ. ಅದನ್ನ ಪ್ರೀತಿ ಕರೀತಿದ್ರೂ ಕೇಳಿಸ್ತಿರ್ಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ಧ್ವನಿ ಕೇಳಿಸುತ್ತೆ, ಬಾ ಪ್ರೀತಿ, ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ಅದು ಹಿರಿಯದಾಗಿತ್ತು. ತುಂಬಾ ಅದೃಷ್ಟವಂತೆ ಅನ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾನು ಕೇಳಲ್ಲ. ಅವರು ಒಂದು ಒಣಗಿದ ಭೂಮಿಗೆ ಹೋದ ಮೇಲೆ ಸಮಯ ಅದರ ಪಾಟಿಗೆ ಹೊರಟೋಗುತ್ತೆ. ಹಿರಿಯ ಯಾಕೆ ಹಾಗೆ ಹೋಗ್ತಿದ್ದಾನೆ ಅಂತ ಪ್ರೀತಿ ಜ್ಞಾನನ ಕೇಳುತ್ತೆ. ಯಾರು ನನಗೆ ಸಹಾಯ ಮಾಡಿದ್ರು? ಜ್ಞಾನ ಹೇಳುತ್ತೆ, ಅದು ಸಮಯ. ಆದ್ರೆ ಸಮಯ ಯಾಕೆ ಸಹಾಯ ಮಾಡಿತು? ಜ್ಞಾನ ಆಳವಾಗಿ ನಗುತ್ತಾ ಹೀಗೆ ಉತ್ತರಿಸಿತು, ಯಾಕೆ ಅಂದ್ರೆ ಕೇವಲ ಸಮಯಕ್ಕೆ ಮಾತ್ರನೇ ಗೊತ್ತು ಪ್ರೀತಿ ಎಷ್ಟು ಬೆಲೆ ಬಾಳೋದು ಅಂತ. ನೀತಿ: ಸಮಯ ಎಲ್ಲವನ್ನೂ ಶಮನಿಸುತ್ತದೆ. ಸಮಯ ತುಂಬಾ ಬೆಲೆ ಬಾಳುವುದು. Love and time. Once upon a time, there was an island where all the feelings lived. Happiness, vanity, sadness, knowledge, and love. One day, it was announced to the feelings that the island would sink. So, everyone constructed boats and left. Except for love. Love was the only one who stayed. Love wanted to hold out until the last possible moment. When the island had almost sunk, love decided to ask for help. Richness was passing by in a grand boat. Love said, "Richness, can you take me with you?" Richness said, "No, I can't. There is a lot of gold and silver in my boat. There is no place for you." Love decided to ask Vanity, who was also passing by in a beautiful vessel. Vanity, please help me. I can't help you, love.
You are all wet and might damage my boat. Vanity answered. Sadness also passed by. So love asked, Sadness, please let me go with you. Oh love, I am so sad that I need to be myself. I can't take you. Happiness also passed by. But she was so happy that she did not even hear when love called her. Suddenly, there was a voice. Come, love, I will take you. It was an elder. So blessed and overjoyed, love even forgot to ask the elder where they were going. When they arrived at dry land, the elder went his own way. Realizing how much she owed to the elder, love asked Knowledge, another elder, who helped me? Knowledge answered, it was time. Time? But why did time help me? Knowledge smiled with deep wisdom and answered, because only time is capable of understanding how valuable love is. Moral: time heals everything. Time is very valuable.